ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ಫಸ್ಟ್ ವ್ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಹುಡುಗಿಗೆ ಮೆಸೇಜ್ ಹಾಕಿ ಬ್ರಷ್ ಮಾಡಿ ಟೀ ರಸ್ ಕುಡ್ಕೊಂಡು ನಾನು ರೆಡಿಯಾಗಿ ಸೀದಾ ಹೊರಟಿದ್ದೆ ನನ್ನ ಟೆಂಪೋ ಹತ್ರ. ಹೋಗಿ ಟೆಂಪೋ ಸ್ಟಾರ್ಟ್ ಮಾಡಿ ಸೀದಾ ನಮ್ಮ ಬಾಸ್ಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿ ಸೀದಾ ಹೋಗಿದೆ ಮಾರ್ಕೆಟ್ ಒಳಗಡೆ. ನಿನ್ನೆ ಬಿದ್ದಿದ್ದು ಮಳೆ ಕಾರಣ ಕರೆಂಟೇ ಇಲ್ಲ, ಮಾರ್ಕೆಟೆಲ್ಲ ಫುಲ್ ಕತ್ತಲು. ಬೆಳಗ್ಗೆ ಆಮೇಲೆ ಕರೆಂಟ್ ಇಲ್ಲ, ಆಮೇಲೆ ಅಂಗಡಿ ಜೋಡಿಸಿದೆ. ಆಮೇಲೆ ಇನ್ನೇನು ಒಬ್ಬೊಬ್ರು ಬರ್ತಾಯಿದ್ರು. ಇದು ಸಮಯ ಬಂದು 8:15. ಜನಸಂಖ್ಯೆ ಸ್ವಲ್ಪ ಕಮ್ಮಿನೇ, ಪ್ರತಿ ವಾರ ಇರೋರು ಇವತ್ತು ಸ್ವಲ್ಪ ಕಮ್ಮಿ. ಆಮೇಲೆ ಅಂಗಡಿ ಕ್ಲೋಸ್ ಆಯಿತು. ಮತ್ತು ನಾನು ಸೀದಾ ರೂಟ್ ಮನೆ ಕಡೆ ರಿಟರ್ನ್ ಬಂದೆ. ಟೆಂಪೋ ನಿಲ್ಲಿಸಿ ಕೈ ಕಾಲು ತೊಳ್ಕೊಂಡು ಸೀದಾ ಮನೆ ಒಳಗಡೆ ಹೋದೆ. ಅಮ್ಮ ಕಾಯಿ ವಿಷ್ಣುಪ್ರಿಯ ಇದ್ದರೆ ಒಂದು ಒಳ್ಳೆ ಟಿಫನ್ ಮಾಡಿಕೊಂಡು, ಮತ್ತು ವಿಷ್ಣುದು ಹೊಸ ಲುಕ್ಕು ಉಪೇಂದ್ರ ಆಗಿಬಿಟ್ಟಿದೆ. ಲೆತ್ತು ವಿಷ್ಣು ಸ್ಮೈಲ್ ಮಾಡಿದ್ರೆ ಮಾಡಿಲ್ಲ. ಒಂದು ಒಳ್ಳೆ ಮೂವಿ ನೋಡಿಕೊಂಡು ಮತ್ತೆ ನಾನು ಮಧ್ಯಾಹ್ನ ಮಲ್ಕೊಂಡೆ. ಮತ್ತೆ ಆದಮೇಲೆ ಹಾಫ್ ಬಿಲ್ ತಿನ್ಬಾರೆ ಅಂದರೆ ಅವಳಲ್ಲೇ ಹಾಲಲ್ಲಿ ಇದ್ದೋದ್ಲು. ನಮ್ಮ ಮಗಳಲ್ಲಂತೂ ಇವತ್ತು ಸಂಜೆ 5 ಗಂಟೆ ಫುಲ್ಲು ಮಳೆ ಎಂಥ ಮಳೆ ಅಂದರೆ ಮಳೆ ನಿಲ್ತೋದು ಇಲ್ಲ. ಮತ್ತು ಮಳೆ ನಿಂತಮೇಲೆ ನಾನು ಸೀದಾ ನಡ್ಕೊಂಡೋಗಿ ಟೆಂಪೋ ಸ್ಟಾರ್ಟ್ ಮಾಡಿ ಸೀದಾ ಇಲ್ಲಿಗೆ ಹೋದೆ ಅಂದರೆ ನಮ್ಮ ಮಾಲೂರು ತರಕಾರಿ ಮಾರ್ಕೆಟ್ ಹೋಗಿ ಬೀನ್ಸು ಮತ್ತು ಚಿಲ್ಲಿ ಹಾಕ್ಕೊಂಡು ಮತ್ತು ರಿಟರ್ನ್ ಆಗಿ ಈ ಟ್ರಾಫಿಕಲ್ಲಿ ಬಂತಲ್ಲ ಹಾಕ್ಕೊಂಡೆ. ಸಂಜೆ 6:15 ಆದರೆ ಮಾಲೂರಲ್ಲಿ ದಿನ ಟ್ರಾಫಿಕ್. ನಾನು ಟೆಂಪೋ ನಿಲ್ಲಿಸಿ ಮತ್ತೆ ನಾನು ಸ್ಕೂಟಿ ಎತ್ಕೊಂಡು ಸೀದಾ ಹೋಗಿದ್ದೆ ಮಾರ ಸರ್ಕಲ್. ಬೆಳಗ್ಗೆ ಐಟಮ್ ಕೊಟ್ಟಿದ್ದೀನಿ, ಅದನ್ನು ಇವಾಗ ಕಲೆಕ್ಷನ್ನ ತೊಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ನಾನು ಅಲ್ಲಿಂದ ರಿಟರ್ನ್ ನಮ್ಮ ಹುಡುಗಿ ಫೋನ್ ಮಾಡಲಿಲ್ಲ, ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅವಳಿಗೋಸ್ಕರ ತಿನ್ನೋಕ್ಕೆ ಏನೇನೋ ತೊಗೊಂಡು ಹೋಗ್ತಾಯಿದ್ದೀನಿ. ನಮ್ಮ ಹುಡುಗಿ ಇಷ್ಟ ಅಂತ ತೊಗೊಂಡು ಸೀದಾ ಅವ್ರ ಮನೆ ಹತ್ರ ಬಂದೆ. ಬರ್ತಾನೆ ನನಗೋಸ್ಕರ ನಮ್ಮ ಹುಡುಗಿ ಒಬ್ಬ ತಿನ್ನಲಿ ಅಂತ ವೆರೈಟಿ ಅಡುಗೆ ಮಾಡ್ತಾಳೆ. ನಾನು ನೋಡ್ತಿದ್ದ ತಕ್ಷಣ ಸಾಕು, ಪ್ರೀತಿ ಹುಡುಗ ಎಷ್ಟೇ ಕಷ್ಟದಲ್ಲಿದ್ದರೂ ಹುಡುಗಿ ಒಂದು ಸ್ಮೈಲ್ ನೋಡಿದ್ರೆ ಸಾಕು ಫುಲ್ ಫಿದಾ ಆಗಿಬಿಡ್ತಾನೆ. ನಮ್ಮ ಹುಡುಗಿ ಸ್ಮೈಲ್ ಅಂದರೆ ನನಗಿಷ್ಟ. ನನಗೋಸ್ಕರ ಕಷ್ಟಪಟ್ಟು ಎಷ್ಟೆಷ್ಟೆಲ್ಲ ಅಡುಗೆ ಮಾಡೋಣ. ಅವಳು ಪ್ರೀತಿ ಮಾತ್ರ ನನ್ನ ಮೇಲೆ ಯಾವತ್ತೂ ಕಮ್ಮಿ ಆಗೋಲ್ಲ. ನಾನು ಅವಳ ಜೊತೆ ಕೂತ್ಕೊಂಡು ಊಟ ಮುಗಿಸಿ ಒಂದು ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಖುಷಿಯಾಗಿ ಮಾತಾಡಿಕೊಂಡು ಅವಳ ಜೊತೆ ಇದ್ದರೆ ಅವಳು ನೋಡಿದ್ರೆ ನನಗೊಂಥರ ಖುಷಿ. ನನಗೆ ಯಾವಾಗಲೂ ಖುಷಿ, ಸಪೋರ್ಟ್, ಕೇರಿಂಗ್ ಎಲ್ಲದರಲ್ಲೂ ನಂಬರ್ 1 ಅವಳು. ಆಮೇಲೆ ಹಂಗೆ ಅವ್ರಿಗೆ ಬಾಯ್ ಮಾಡಿದೆ. ಮನೆಗೆ ಹೋಗೋ ಟೈಮ್ ಬಂತು. ಆಮೇಲೆ ಹೋಗ್ತಾ ಬರೀಗೆ ಹೋಗ್ಬಾರ್ದು, ಏನಾರ ಕೊಡೋಣ ಅಂದ್ಬಿಟ್ಟು ಅವ್ಳಿಗೆ ಇಷ್ಟವಾದ ಕಿಟ್ಕ್ಯಾಟ್ ಕೊಟ್ಟು ಐ ಲವ್ ಯು ಮಮ್ಮಿ. ಆಮೇಲೆ ಇದಾಗಿದ್ರೆ ನನ್ನ ಡೈಲಿ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.